ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ವೀರು ಜಾನಕಿ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಕನೆಕ್ಟ್ ಆಗದೆ ಇರೋದು ನೋಡಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅದೇ ಬೇಜಾರಲ್ಲಿ ಜಾನಕಿ ಅವರು ಇದಕ್ಕೂ ಮುಂಚೆ ಇದ್ದಿದ್ದ ರೂಮ್ಗೆ ಬರ್ತಾರೆ. ರೂಮ್ನೆಲ್ಲ ನೋಡ್ತಾರೆ. ಅಲ್ಲ, ಜಾನಕಿ ಅವರು ಇದ್ದಕ್ಕಿದ್ದಾಗೆ ಈ ಮನೆಗೆ ಬಂದರು, ಈ ಮನೆಗೆ ಕಳೆ ತುಂಬಿದ್ರು, ಇದ್ದಕ್ಕಿದ್ದಾಗೆ ಹೇಳ್ದೆ ಕೇಳದೆ ಹೋಗ್ಬಿಟ್ರು. ಅವ್ರ ಜೊತೆ ಮಾತಾಡೋಣ ಅಂತಂದರೆ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ. ನಾನಿವಾಗ ಏನು ಮಾಡಲಿ? ಅವರು ಈ ಮನೇಲಿ ಇರುವಷ್ಟು ದಿನ ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಅಥವಾ ಅದನ್ನು ಕೇಳೋದಕ್ಕೆ ನನಗೋಸ್ಕರ ಒಬ್ಬರು ಇದ್ದಾರೆ ಅಂತ ಅನ್ನಿಸ್ತಿತ್ತು. ಅವ್ರ ಮೇಲೆ ನನಗೆ ಅಂಥ ಭಾವನೆ ಯಾಕೆ ಬಂತು ಅಂತ ಇದುವರೆಗೂ ಗೊತ್ತಿಲ್ಲ. ಆದರೆ ನನ್ನಿಂದಾಗಿ ಅವ್ರಿಗೆ ಆಗಿದ್ದು ಬರೀ ಅವಮಾನ ಅಷ್ಟೇ. ಅವರು ಒಂದೇ ಒಂದು ಸರಿ ಮುಖಾಮುಖಿ ನನ್ನ ಜೊತೆ ಮಾತಾಡಿಬಿಟ್ರೆ ನನ್ನ ಮನಸ್ಸಲ್ಲಿರೋ ಗಿಲ್ಟ್ ಕೂಡ ದೂರ ಆಗುತ್ತೆ. ಇಲ್ಲ ಅಂತಂದರೆ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಅವಮಾನ ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ಕೊನೆವರೆಗೂ ನನ್ನನ್ನು ಕಾಡ್ತಾನೆ ಇರುತ್ತೆ ಅಂತ ಯೋಚನೆ ಮಾಡ್ತಾ ಅಲ್ಲೇ ಕೂತಿರ್ತಾರೆ. ಮತ್ತು ಇಲ್ಲಿ ನಂದಿನಿ ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ. ಇದಕ್ಕೂ ಮುಂಚೆ ಸುಬ್ಬು ಪದ್ದು ಇಬ್ಬರು ಕೂಡ ಮಾತಾಡ್ತಿರೋದನ್ನ ಯೋಚನೆ ಮಾಡ್ತಾ, ಇವತ್ತು ನನ್ನಿಂದಾಗಿ ನನ್ನ ಮಗಳು ಮತ್ತು ಅಳಿಯ ಇಬ್ಬರೂ ಕೂಡ ಅವ್ರ ಜೀವನನ ತ್ಯಾಗ ಮಾಡೋ ಅಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ನನ್ನ ಅಳಿಯ ನೋಡಿದ್ರೆ ನನ್ನ ಜೀವನ ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಸಂಬಂಧ ಚೆನ್ನಾಗಿದ್ದಿದ್ರೆ ಇವತ್ತು ನನ್ನ ಮಗಳು ಅಳಿಯ ಇಬ್ಬರೂ ಕೂಡ ತ್ಯಾಗ ಮಾಡುವಂಥ ಪರಿಸ್ಥಿತಿನೇ ಇರ್ತಿರಲಿಲ್ಲ. ನನ್ನ ಹಾಗೆ ವೀರು ಮಧ್ಯೆ ಏನು ನಡೆದಿದೆ ಅನ್ನೋ ಸತ್ಯನ ನಾನು ಮಕ್ಕಳ ಹತ್ರ ಹೇಗಾದರೂ ಹೇಳ್ಕೊಳ್ಳಿ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ವೀರು, ನನ್ನ ಮೇಲೆ ನಿಮಗೆ ಇಷ್ಟೆಲ್ಲ ದ್ವೇಷ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೆಣ್ಣಿಗೆ ಮಾನ ಎಷ್ಟು ಮುಖ್ಯನೋ ಸ್ವಾಭಿಮಾನ ಕೂಡ ಅಷ್ಟೇ ಮುಖ್ಯ. ಆದರೆ ನೀವು ನನ್ನ ಸ್ವಾಭಿಮಾನ, ಗೌರವ ಎಲ್ಲನೂ ಕೂಡ ಗಾಳಿಗೆ ತೂರ್ಬಿಟ್ರಿ. ಯಾಕೆ ಈ ರೀತಿ ಮಾಡಿದ್ರಿ ವೀರು ಅಂತ ಕಣ್ಣೀರು ಹಾಕ್ತಾ ಅವ್ರ ಹತ್ರ ಇರೋ ಡೈರಿನ ಓಪನ್ ಮಾಡ್ತಾರೆ. ಅದರಲ್ಲಿ ಅವರು ಮತ್ತು ವೀರು ಜೊತೆಲಿ ತೆಗ್ಸಿರೋ ಫೋಟೋ ಇಲ್ಲದೆ ಇರೋದು ನೋಡಿ ಅವ್ರಿಗೆ ಗಾಬರಿ ಆಗುತ್ತೆ. ಇದೇನಿದು, ಆ ಫೋಟೋ ಎಲ್ಲೋಯ್ತು? ಒಂದು ವೇಳೆ ಆ ಮನೇಲಿ ಏನಾದರೂ ನಾನು ಮರೆತು ಬಂದ್ಬಿಟ್ನಾ? ಅದೇನಾದರೂ ವೀರು ಕೈಗೆ ಸಿಕ್ಕಿದ್ರೆ ನಾನು ಇದುವರೆಗೂ ಏನು ಮಾಡಿದ್ದೀನೋ, ಇನ್ನು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಎಲ್ಲ ನಾಶ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಆ ಫೋಟೋ ವೀರುಗೆ ಮಾತ್ರ ಸಿಗಬಾರ್ದು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಸುರೇಂದ್ರ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ಸುರೇಂದ್ರ ಇದೇನಿದು ಅದಕ್ಕೆ ಫೋನ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಅಕ್ಕಪಕ್ಕ ನೋಡಿ ಫೋನ್ ರಿಸೀವ್ ಮಾಡ್ತಾರೆ. ಅದಕ್ಕೆ ಹೇಗಿದ್ದೀರಾ, ನೀವು ಈ ಮನೆಯಿಂದ ಹೋದ್ಮೇಲೆ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ನಂದಿನಿ ಅವರು, ಸುರೇಂದ್ರ ಒಂದು ನಿಮಿಷ, ಇದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ಮತ್ತು ನಿಮ್ಮ ಅಣ್ಣ ಇಬ್ಬರು ಇದ್ದಂಥ ಫೋಟೋನ ನಾನು ಇದನ್ನೆಲ್ಲ ರೂಮು ಅಲ್ಲೇ ಎಲ್ಲೋ ಬೀಳಿಸ್ಕೊಂಡು ಬಂದಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣನ ಕೈಗೆ ಸಿಗಬಾರ್ದು, ಹಾಗೆ ನೋಡ್ಕೊ ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಆಯಿತು ಅದಕ್ಕೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಈಗಲೇ ಹೋಗಿ ನೋಡ್ತೀನಿ ಅಂತ ಹೇಳಿ ನಂದಿನಿಯವರು ಇದಕ್ಕೂ ಮುಂಚೆ ಇದ್ದಂಥ ರೂಮ್ ಕಡೆ ಹೋಗ್ತಾರೆ. ಅದೇ ಸಮಯಕ್ಕೆ ವೀರು ವಾರ್ಡ್ರೋಬ್ನ ಓಪನ್ ಮಾಡ್ತಾರೆ. ಆ ಫೋಟೋ ಕೆಳಗಡೆ ಬಿದ್ದಿರುತ್ತೆ. ಅದು ಉಲ್ಟಾ ಬಿದ್ದಿರೋದನ್ನು ನೋಡಿ ಕೈಗೆ ಎತ್ಕೊಂಡು ಇನ್ನೇನೋ ಆ ಫೋಟೋನ ತಿರುಗಿಸಿ ನೋಡಬೇಕು ಅನ್ನೋಷ್ಟರಲ್ಲಿ ಸುರೇಂದ್ರ ಅವರು ರೂಮ್ಗೆ ಓಡಿ ಬರ್ತಾರೆ. ಅಣ್ಣ, ನೀನು ಇಲ್ಲಿ ಏನು ಮಾಡ್ತಿದ್ಯಾ? ಸೆಷನ್ಗೆ ಟೈಮ್ ಆಯಿತು ಅಂತ ಹೇಳ್ತಾರೆ. ಆಗ ವೀರು, ಜಾನಕಿ ಅವರು ನೆನಪಾಯ್ತು ಕಣೋ, ಅದಕ್ಕೆ ಈ ರೂಮಿಗೆ ಬಂದೆ ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಅಣ್ಣ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ, ಸೆಷನ್ಗೆ ಟೈಮ್ ಆಯಿತು, ಅದು ಕೊಡಿಲಿ ಅಂತ ಹೇಳಿ ಫೋಟೋನ ತಗೊಂಡು ನಡಿಯೋಣ ಅಂತ ಹೇಳ್ತಾರೆ. ಸರಿ ಸುರೇಂದ್ರ, ಹೋಗಿರ್ತೀನಿ ಬಾ ಅಂತ ಹೇಳಿ ವೀರು ರೂಮಿಂದ ಆಚೆ ಹೋಗ್ತಾರೆ. ಆಗ ಸುರೇಂದ್ರ ಫೋಟೋನ ನೋಡಿ ನಂದಿನಿ ಅವ್ರಿಗೆ ಫೋನ್ ಮಾಡ್ತಾರೆ. ನಂದಿನಿ ಫೋನ್ ರಿಸೀವ್ ಮಾಡಿದ ತಕ್ಷಣ, ಹೇಳು ಸುರೇಂದ್ರ ಅಂತಾರೆ. ಅದಕ್ಕೆ ಆ ಫೋಟೋ ನನ್ನ ಕೈಲೇ ಇದೆ, ಅಣ್ಣ ನೋಡಿಲ್ಲ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ನಂದಿನಿಯವ್ರಿಗೂ ಸಮಾಧಾನ ಆಗುತ್ತೆ. ತುಂಬ ಥ್ಯಾಂಕ್ಸ್ ಸುರೇಂದ್ರ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ, ನೀನು ಹುಷಾರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಮತ್ತು ಅವರು ರೂಮಿಂದ ಆಚೆ ಬರೋ ಅಷ್ಟರಲ್ಲಿ ಶ್ರಾವಣಿ ಒಬ್ಬರೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾರೆ. ಅದನ್ನು ನಂದಿನಿಯವರು ನೋಡ್ತಾರೆ. ನನ್ನ ಸಂಸಾರ ಆಗಲಿ ಅಥವಾ ನನ್ನ ಹಣೆ ಬರಹ ಆಗಲಿ ನನ್ನ ಮಗಳು ಜೀವನದಲ್ಲಿ ಶಾಪ ಆಗಬಾರ್ದು. ಅವಳ ಸಂಸಾರನ ಕಟ್ಕೊಬೇಕು. ಆದಷ್ಟು ಬೇಗ ಅವಳ ಮಡ್ಲಲ್ಲಿ ಒಂದು ಪುಟ್ಟ ಮಗು ಆಡಿ ನಲಿದಾಡಬೇಕು. ಈ ಸುಬ್ಬು ನೋಡಿದ್ರೆ ದೊಡ್ಡ ಮನೆ ಮೇಲಿರೋ ನಿಯತ್ತಿಂದ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಯೋಚನೆ ಮಾಡ್ತಿದ್ದಾನೆ. ನನ್ನ ಮಗಳು ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಹತ್ರ ಬರ್ತಾರೆ. ಕೂಸೆ, ಒಬ್ಬಳೇ ನಿಂತ್ಕೊಂಡು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮನೆಯವರೆಲ್ಲ ಮಗು ಬಗ್ಗೆನೇ ಮಾತಾಡ್ತಿದ್ರು, ನೀನು ಕೂಡ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಹೌದು ಅಮ್ಮ, ನಾನು ಯಾವತ್ತೂ ಕೂಡ ಮಕ್ಕಳು ಬಗ್ಗೆ ಯೋಚನೆ ಮಾಡಿದವಳೇ ಅಲ್ಲ. ಆದರೆ ಇವಾಗ ಮನೆಯವರೆಲ್ಲ ಮಗು ಬಗ್ಗೆ ಮಾತಾಡ್ತಿರೋದು ಕೇಳಿದ ಮೇಲೆ ನನ್ನ ಕನಸಲ್ಲಿ, ಮನಸ್ಸಲ್ಲಿ, ಕಣ್ಣಲ್ಲಿ ಬರೀ ಮಗುನೇ ತುಂಬಿಕೊಂಡಿದೆ.
ನನಗೆ ಮಗು ಅಂತ ಆದರೆ ಹೆಣ್ಮಗುನೇ ಆಗಬೇಕು ಅಂತ ಹೇಳ್ತಾರೆ. ಆಗ ನಂದಿನಿಯವರು ಹೆಣ್ಮಗುನ ನಿನಗೆ ಹೆಣ್ಮಗು ಅಂದರೆ ಅಷ್ಟೊಂದು ಇಷ್ಟನ ಕೂಸೆ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಹೌದು ಅಮ್ಮ, ನನಗೆ ಹೆಣ್ಮಗು ಆಗಬೇಕು, ಆದರೆ ಆ ಮಗುಗೆ ಯಾವುದೇ ರೀತಿ ಕಷ್ಟ ಇಲ್ಲದೆ ಇರೋ ಥರ ನಾನು ಸಾಕಿ ಬೆಳೆಸಬೇಕು. ಯಾಕೆ ಅಂತಂದರೆ ನಾನು ಹುಟ್ಟಿದಾಗ ನಮ್ಮ ಅಮ್ಮನ ಪರಿಸ್ಥಿತಿ ಹೇಗಿತ್ತು ಏನೋ ಗೊತ್ತಿಲ್ಲ. ಅವರು ನನ್ನಿಂದ ದೂರ ಆಗಿಬಿಟ್ರು. ತಾಯಿ ಇಲ್ಲದೆ ಇರೋ ಮಗು ಎಷ್ಟೆಲ್ಲ ಕಷ್ಟನ ಎದುರಿಸುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಅದಕ್ಕೆ ನನಗೇನಾದರೂ ಮಗು ಆದರೆ ಆ ಮಗುಗೆ ಒಂದೇ ಒಂದು ಕ್ಷಣ ಕೂಡ ತಾನು ಅನಾಥೆ ಅನ್ನೋ ಭಾವನೆ ಬರದೇ ಇರೋ ಥರ ನೋಡ್ಕೊತೀನಿ. ಯಾವಾಗಲೂ ಅವಳ ಜೊತೆನೇ ಇರ್ತೀನಿ. ಇದನ್ನೆಲ್ಲ ನೋಡಿ ನಮ್ಮಮ್ಮ ವಾಪಸ್ ಬರಬೇಕು ನನ್ನ ಜೊತೆ, ಹಾಗೆ ನನ್ನ ಮಗು ಜೊತೆ ಅವರು ಕೂಡ ಆಟ ಆಡ್ತಾ ಖುಷಿಯಾಗಿ ಇರಬೇಕು. ಇದೇ ನನ್ನ ಆಸೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ನಂದಿನಿಯವ್ರಿಗೂ ಬೇಜಾರಾಗುತ್ತೆ. ನನ್ನ ಮಗಳು ಬಾಯಲ್ಲಿ ಇಂಥ ಮಾತನ್ನ ಕೇಳ್ತಿದ್ದೀನಿ, ಇದನ್ನು ದುರಾದೃಷ್ಟ ಅನ್ಕೊಬೇಕೋ ಅಥವಾ ಅದೃಷ್ಟ ಅನ್ಕೊಬೇಕೋ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮಗಳಿಗೆ ಮಗು ಬೇಕು ಅನ್ನೋ ಆಸೆ ಇದೆ. ಹೇಗಾದರೂ ಮಾಡಿ ಸುಬ್ಬು ಮನಸ್ಸನ್ನು ಬದಲಾಯಿಸಬೇಕು. ಹಾಗೆ ಇವರಿಬ್ಬರು ಸಂಸಾರ ಮುಂದುವರಿಬೇಕು. ಇವ್ರಿಗೆ ಮಕ್ಕಳು ಮರಿ ಆಗೋ ಥರ ನಾನು ಮಾಡಬೇಕು. ಆವಾಗಲೇ ನಾನು ಇಲ್ಲಿಗೆ ಬಂದಿರೋದಕ್ಕೂ ಸಾರ್ಥಕತೆ ಆಗೋದು. ಅಷ್ಟಕ್ಕೂ ನನ್ನಿಂದಾಗಿ ನನ್ನ ಮಗಳ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಕಣ್ಣೀರಾಗ್ತಿರ್ತಾರೆ. ಮತ್ತೆ ಇಲ್ಲಿ ವಿಜಯಾಂಬಿಕಾ ಕಾಂತಮ್ಮ ಅವ್ರಿಗೆ ಫೋನ್ ಮಾಡಿ, ಕಾಂತಮ್ಮ, ನಿಮ್ಮ ಮನೇಲಿರೋ ಯಂಗ್ಸ್ ಫೋಟೋನ ನೀನು ನನಗೆ ಕಳಿಸೇ ಇಲ್ಲ, ಅದೇ ಮನೇಲಿ ಇದ್ದಾಳೆ ಅಂತ ಅಂದಮೇಲೆ ಒಂದು ಫೋಟೋ ಕಳ್ಸೋಕ್ಕೆ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವಳ ಫೋಟೋ ತೆಗಿಯೋದಕ್ಕೆ ಅವಳು ಯಾವಾಗಲೂ ಮುಖ ಮುಚ್ಕೊಂಡೇ ಇರ್ತಾಳೆ, ಅವಳ ಮುಖ ಕಾಣಿಸಿದ್ರೆ ತಾನೇ ಫೋಟೋ ತೆಗೆಯೋದು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಏನು ಹೇಳ್ತಿದ್ಯಾ, ನೀನು ಕೂಡ ಅವಳ ಮುಖನ ನೋಡಿಲ್ವ ಇನ್ನೂ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಇಲ್ಲ ಮೇಡಮ್ ಅವರೇ, ಯಾವಾಗಲೂ ಸೆರಗಲ್ಲಿ ಮುಖ ಮುಚ್ಕೊಂಡೇ ಇರ್ತಾಳೆ, ನೀವು ಹೇಳ್ದಂಗೆ ಮಾಡಬೇಕು ಅಂತಂದರೆ 24 ಗಂಟೆ ಕೂಡ ನಾನು ಕ್ಯಾಮ್ರಾ ಇಟ್ಕೊಂಡೇ ನಿಂತ್ಕೊಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ನೀನು ಈ ರೀತಿ ಮಾತಾಡಲಿ ಅಂತ ಅಲ್ಲ, ನಿನಗೆ ಕಾಸು ಕೊಟ್ಟು ಅಲ್ಲಿ ಕೆಲಸಕ್ಕೆ ಇಟ್ಟಿರೋದು, ಈ ನಿನ್ನ ಬುದ್ಧಿವಂತಿಕೆನ ಅಲ್ಲಿ ತೋರಿಸು ಅಂತ ಹೇಳ್ತಾರೆ. ಆಗ ಕಾಂತಮ್ಮ ನೋಡಿ ಮೇಡಮ್ ಅವರೇ, ಅಷ್ಟಕ್ಕೂ ನೀವು ನನಗೆ ಕಾಸು ಕೊಡ್ತಿರೋದು ನಾನು ಮಾಡ್ತಿರೋ ಕೆಲಸಕ್ಕೆ, ಮತ್ತು ನನ್ನನ್ನು ನೀವು ಕೆಲಸಕ್ಕೆ ಇಟ್ಕೊಂಡಿಲ್ಲ. ನಾನಿಲ್ಲಿರೋದಕ್ಕೆ ಕೆಲಸನ ಹೇಳಿ ದುಡ್ಡು ಕೊಡ್ತಿದ್ದೀರಾ. ನೀವು ದುಡ್ಡು ಕೊಡ್ತಿದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಬೈದಂಗೆಲ್ಲ ನಾನು ಬೈಸ್ಕೊಳಕ್ಕಾಗೋದಿಲ್ಲ. ನೀವು ದುಡ್ಡಿಂದ ನನ್ನ ವ್ಯಕ್ತಿತ್ವನ ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ನೋಡು, ಅತಿಯಾಗಿ ಮಾತಾಡಬೇಡ ಅಂತ ನಾನು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ. ನಾನು ಹೇಳಿರೋ ಕೆಲಸ ಮಾಡಿದ್ರೆ ಮಾತ್ರ ನಿನಗೆ ಇನ್ನು ಮುಂದೆ ದುಡ್ಡು ಸಿಗೋದು, ಅರ್ಥ ಆಯಿತಾ? ಮೊದಲು ಆ ಹೆಂಗಸಿನ ಫೋಟೋನ ಕಳಿಸು, ನಾನು ಹೇಳಿರೋ ಕೆಲಸನ ಮಾಡಿ ಮುಗಿಸು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಮತ್ತೆ ಇಲ್ಲಿ ವಿಜಯ ಕಾಂತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಬೈಕೋತಾ ಇರ್ತಾರೆ. ಆ ಕಾಂತಮ್ಮಂದು ತುಂಬ ಅತಿಯಾಯಿತು, ತುಂಬ ಅತಿಯಾಗಿ ಆಡ್ತಾ ಇದ್ದಾಳೆ. ನಾನು ಅವಳನ್ನ ನಂಬ್ತಾ ಕೂತ್ರೆ ಯಾವ ಕೆಲಸನೂ ಆಗಲ್ಲ. ಆ ಮನೇಲಿ ಬೇರೆ ಯಾರನ್ನಾದರೂ ನೋಡ್ಕೋಬೇಕಲ್ಲ. ಇಂದ್ರಮ್ಮನೇ ಕರೆಕ್ಟಾ, ಇಂದ್ರಮ್ಮನ ಜೊತೆ ಮಾತಾಡ್ತೀನಿ, ಅವಳು ಖಂಡಿತ ನನಗೆ ಸಹಾಯ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ವೀರು ಮನೇಲಿ ಎಲ್ಲರೂ ಊಟ ಕೂತ್ಕೊಂಡಿರ್ತಾರೆ. ಆಗ ಸಾವಿತ್ರಿ ಎಲ್ಲರೂ ಊಟ ಬಡಿಸ್ತಾ ಇರ್ತಾರೆ. ಮತ್ತು ವೀರು ಈ ರೀತಿ ಸಪ್ರೇಟ್ ಊಟ ತಿಂದು ತಿಂದು ಬೋರ್ ಆಗಿದೆಯಮ್ಮ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಯಜಮಾನ್ರೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಾ ಇರೋದು. ಜಾನಕಿ ಅವರು ಹೇಳಿರೋ ಅಡುಗೆನ ನಾನು ನಿಮಗೆ ಮಾಡಿ ಬಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಸರಿ, ನಮ್ಮ ಈಗ ಅವ್ರು ಇಲ್ವಲ್ಲ ಅಂತ ವೀರು ಹೇಳ್ತಾರೆ. ಆಗ ಸಾವಿತ್ರಿ ಅವ್ರು ಇಲ್ಲ ಅಂದರೆ ಅವರು ನನಗೆ ನಿಮಗೆ ಯಾವಾಗ ಏನು ಕೊಡಬೇಕು ಅಂತ ಹೇಳೋಗಿದ್ದಾರೆ ಯಜಮಾನ್ರೆ, ನಾನು ಹಾಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಸುರೇಂದ್ರ ಅವರು, ಅಣ್ಣ ಅವರು ನಿನ್ನ ಆರೋಗ್ಯನ ನೋಡ್ಕೋತಾ ಇದ್ರು, ಅವ್ರು ಹೇಳಿದ್ದಾರೆ ಅಂದಮೇಲೆ ನಾವು ಅದನ್ನೆಲ್ಲ ಫಾಲೋ ಮಾಡಲೇಬೇಕಲ್ವಾ, ಎಲ್ಲದಕ್ಕಿಂತ ನೀನು ಆರೋಗ್ಯವಾಗಿರೋದೇ ನಮಗೆ ಮುಖ್ಯ ಅಂತ ಹೇಳ್ತಾರೆ. ವೀರುಗೆ ಖುಷಿಯಾಗುತ್ತೆ. ಆ ಜಾನಕಿ ಅವರು ನಿಮ್ಮನ್ನೆಲ್ಲ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಲ್ವಾ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ನಿಜ ಯಜಮಾನ್ರೆ, ಅವ್ರ ಮಾತೇ ಹಾಗೆ, ಅವ್ರು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು, ತುಂಬ ಒಳ್ಳೆಯವರವರು ಅಂತ ಹೇಳ್ತಾರೆ. ಆಗ ವೀರು ಅವ್ರೇನೇ ಹೇಳಿದ್ರು ಸರಿಯಾಗೇ ಇರ್ತಾ ಇತ್ತು, ಆದರೆ ನಾವೇ ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವ್ರ, ಅಣ್ಣ ಏನಂದೆ ಅಂತ ಕೇಳ್ತಾರೆ. ಏನಿಲ್ಲ ಸುರೇಂದ್ರ, ಅವರು ಬಂದಿದ್ದಿದ್ದು ನಮ್ಮ ಮನೇಲಿ ಸ್ವಲ್ಪ ದಿನ, ಆದರೆ ನಮ್ಮ ಮನೆಯಲ್ಲಿ ಯಾರಿಗೆ ಏನು ಬೇಕು, ಹೇಗೆ ನೋಡ್ಕೋಬೇಕು ಅವ್ರನ್ನ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಇನ್ನು ಅವ್ರ ಮನೆಯವ್ರನ್ನ ಹೇಗೆ ನೋಡ್ಕೋಬಹುದವರು ಅಂತ ಹೇಳ್ತಾರೆ. ಖಂಡಿತ ನಿಜ ಭಾವ, ಅದ್ರ ಬಗ್ಗೆ ಅನುಮಾನನೇ ಬೇಡ, ಅವ್ರ ಮನೆಯವ್ರನ್ನ ಅವರು ಚೆನ್ನಾಗೇ ನೋಡ್ಕೋತಾರೆ ಅಂತ ವಂದನ ಹೇಳ್ತಾರೆ. ಅದೇ ಸಮಯಕ್ಕೆ ವಿಜಯ ಅಲ್ಲಿಗೆ ಬರ್ತಾರೆ. ಇಲ್ಲಮ್ಮ, ಅವ್ರ ಸಂಸಾರ ಸರಿ ಇಲ್ವಂತೆ, ಅವ್ರ ಗಂಡ ಅವ್ರನ್ನ ದೂರ ಮಾಡಿದ್ದಾರೆ, ಒಳ್ಳೆ ಮನ್ಸಿರೋರಿಗೆ ಹೀಗಾಗಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರದ, ಹಾಗೆ ಅಣ್ಣ, ಎಷ್ಟೋ ಜನ ಗಂಡಸರಿಗೆ ಹೆಂಡತಿ ಒಳ್ಳೆ ಮನಸ್ಸೇ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ವಂದನ, ಏನ್ರಿ ಅಂದ್ರಿ
ಅಂತ ಕೇಳ್ತಾರೆ. ನಿನಗಲ್ವೇ ಹೇಳಿದ್ದು, ಜಾನಕಿ ಅವ್ರಿಗೆ ಹೇಳಿದ್ದು ಅಂತ ಹೇಳ್ತಾರೆ. ಇದನ್ನೆಲ್ಲ ವಿಜಯ ಕೇಳಿಸ್ಕೊತಾ ಇರ್ತಾರೆ. ಆ ನಂದಿನಿ ದೂರ ಇದ್ದರೂ ಈ ವೀರು ಅವಳು ಜಪ ಮಾಡ್ತಾ ಇದ್ದಾನೆ. ಅವಳು ನಮ್ಮ ಮನೆಗೆ ಬಂದಿದ್ಲು, ಮನೆಗೆ ಬಂದಿದ್ದು ನಂದಿನಿನೇ ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ವಲ್ಲ. ನನ್ನ ಕಣ್ಮುಂದೆನೇ ಕಣ್ಣ ಮುಚ್ಚಾಲೆ ಆಟ ನಡೆದೋಯ್ತು, ಆದರೂ ಅವಳು ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಬೈಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ವೀರು ಫುಡ್ನ ಟೇಸ್ಟ್ ಮಾಡ್ತಾರೆ. ಪಪ್ಪಾಯ ಗೊಜ್ಜು ಯಾರಮ್ಮ ಮಾಡಿದ್ದು, ತುಂಬ ರುಚಿಯಾಗಿದೆ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ನಾನೇ ಯಜಮಾನ್ರೆ ಮಾಡಿದ್ದು ಅಂತ ಹೇಳ್ತಾರೆ. ತುಂಬ ರುಚಿಯಾಗಿದೆಯಮ್ಮ, ಬಾ ನೀನು ಊಟಕ್ಕೆ ಕೂತ್ಕೋ ಅಂತ ಹೇಳ್ತಾರೆ. ಆಗ ವಂದನವರು, ಬಾವಾ ಅವಳು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕಮ್ಮ ಅಂತ ವೀರು ಕೇಳ್ತಾರೆ. ಯಾಕಂದರೆ ಸಾವಿತ್ರಿ ಪ್ರೆಗ್ನೆಂಟ್ ಬಾವಾ ಅಂತ ಹೇಳ್ತಾರೆ. ವೀರಿಗೆ ಬೇಜಾರಾಗುತ್ತೆ. ನೀವೆಲ್ಲ ಊಟ ಮುಗಿಸಿ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಎಲ್ರಿಗೂ ಬೇಜಾರಾಗುತ್ತೆ. ಮತ್ತು ಶ್ರಾವಣಿ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸುಬ್ಬು ಬರ್ತಾರೆ. ಶ್ರಾವಣಿನ ತಪ್ಕೋತಾರೆ. ಆಗ ಶ್ರಾವಣಿ, ಇತ್ತೀಚೆಗೆ ಮಾತು ಕಡಿಮೆ ಆಗಿದೆ, ಮತ್ತೆ ಏನೋ ಜಾಸ್ತಿ ಆಗಿದೆಯಲ್ಲ ಅಂತ ಕೇಳ್ತಾರೆ. ಹೌದು ಮೇಡಮ್, ಮತ್ತು ಮುತ್ತು 2 ಜಾಸ್ತಿ ಆಗಿದೆ ಅಂತ ಸುಬ್ಬು ಹೇಳ್ತಾರೆ. ಅದಕ್ಕೆಲ್ಲ ಟೈಮ್ ಇಲ್ಲ, ಹೊತ್ತಾಯಿತು, ಮಲ್ಕೊಳ್ಳೋಣ ಬಾ ಅಂತ ಶ್ರಾವಣಿ ಹೇಳ್ತಾರೆ. ಏನು ಮೇಡಮ್, ಈಗಷ್ಟೇ ಮಾತು ಕಡಿಮೆ ಆಯಿತು, ಏನೋ ಜಾಸ್ತಿ ಆಯಿತು ಅಂತ ಹೇಳಿದ್ರಿ, ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಬಹುದಲ್ವಾ ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ, ಏನು ಹೇಳು ಅಂತ ಶ್ರಾವಣಿ ಕೇಳ್ತಾರೆ. ಆಗ ಸುಬ್ಬು, ಮೇಡಮ್ ನಾವು ಮಾತಾಡೋದಕ್ಕೆ ಒಂದು ವಿಷಯ ಇರಲೇಬೇಕು ಅಂತ ಏನಿಲ್ಲ, ನಾವಿಬ್ಬರು ಚೆನ್ನಾಗಿರಬೇಕು, ನಾವಿಬ್ಬರು ಒಟ್ಟಿಗೆ ಇರಬೇಕು ಅನ್ನೋದು ನಮ್ಮಿಬ್ಬರ ಮನಸ್ಸಲ್ಲಿ ಇದ್ದರೆ ನಾವು ಆಡೋ ಪ್ರತಿ ಮಾತು ಮುತ್ತಿನಾಗಿರುತ್ತೆ ಅಂತ ಹೇಳ್ತಾರೆ. ನಿನ್ನ ಮಾತು ನಿಜ ಸುಬ್ಬು, ನಾನು ನನ್ನ ಜೀವನದ ಬಗ್ಗೆ ಯಾವತ್ತೂ ಯೋಚನೆ ಮಾಡೇ ಇರಲಿಲ್ಲ, ಆದರೂ ನನ್ನ ಜೀವನದಲ್ಲಿ ನಾನು ಇಷ್ಟು ಖುಷಿಯಾಗಿರ್ತೀನಿ ಅಂತ ಅಂದುಕೊಂಡೇ ಇರಲಿಲ್ಲ. ನಿನ್ನಂಥ ಗಂಡ ಸಿಕ್ಕಿರುವಾಗ ನಾನು ಖುಷಿಯಾಗಿ ಇಲ್ಲದೆ ಇರೋಕ್ಕಾಗತ್ತಾ ಹೇಳೋ ಅಂತ ಶ್ರಾವಣಿ ಹೇಳ್ತಾರೆ. ಸುಬ್ಬು ಸಾವಿತ್ರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸುಬ್ಬು ಏನಾಯಿತು ಅಂತ ಶ್ರಾವಣಿ ಕೇಳ್ತಾರೆ. ಆಗ ಸುಬ್ಬು, ಮೇಡಮ್ ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದೀವಿ, ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀವಿ, ನಾವೇನೋ ಚೆನ್ನಾಗಿರ್ತೀವಿ, ಆದರೆ ಆ ಮದನ್ಗೆ ಸಾವಿತ್ರಿನ ಕೊಟ್ಟು ಮದುವೆ ಮಾಡಿಸಿದ್ವಲ್ಲ ಮೇಡಮ್, ಅದೇ ನಾವು ಮಾಡಿದ ತಪ್ಪು ಅಂತ ಅನ್ನಿಸ್ತಾ ಇದೆ. ಆ ಮದನ್ಗೆ ಸಾವಿತ್ರಿ ಮೇಲೆ ಪ್ರೀತಿನೇ ಇರಲಿಲ್ಲ. ಪಾಪ ಸಾವಿತ್ರಿ ಅವನ ಜೊತೆ ಅದು ಹೇಗೆ ಬದುಕ್ತಾ ಇದ್ದಾಳೋ ಏನೋ. ಅದು ಅಲ್ಲದೆ ಈಗ ಅವಳು ಗರ್ಭಿಣಿ ಮೇಡಮ್, ಸಾವಿತ್ರಿನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಶ್ರಾವಣಿಗೂ ಬೇಜಾರಾಗುತ್ತೆ. ಅವರು ಸುಬ್ಬನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.